ಹೇ ರಾಜ್, ಹಾ ಬಾರೋ ಒಳಗ್ ಬಾ. ಹಾ. ಬಾರೋ. ಹ್ಮ್ ಅಕ್ಕ ಇವ್ ನನ್ನ ಫ್ರೆಂಡು ಕಿಶೋರ್. ಹಾಯ್. ಹಾಯ್ ರೀ. ಬನ್ನಿ ಒಳಗ್ ಬನ್ನಿ, ಬಂದ್ ಕೂತ್ಕೊಳ್ಳಿ. ಹ್ಮ್ ಬಾರೋ ಕುತ್ಕೋ. ಸರಿ, ಹ್ಮ್. ನೀವ್ ಮಾತಾಡ್ತಾ ಇರಿ, ನಾನ್ ಕುಡಿಯಕ್ಕೆ ಏನಾದ್ರೂ ತಗೊಂಬರ್ತೀನಿ. ಹಾ ಸರಿ ಕಾ. ಸರಿನಾ? ಆ, ತಗೊಳ್ಳೋ. ಏಯ್ ತಗೊಳ್ಳೋ. ನೀವು ತಗೊಳ್ಳಿ. ಥ್ಯಾಂಕ್ಸ್ ರೀ. ಹ್ಮ್ ಅಕ್ಕ ನಮ್ ಫಸ್ಟ್ ಫ್ಲೋರ್ ಅಲ್ಲಿ ಒಂದ್ ರೂಮ್ ಖಾಲಿ ಆಗಿದೆಯಲ್ಲ, ಹ್ಮ್ ಅದು ನಾವು ರೆಂಟ್ಗೆ ಬಿಡೋಣ ಅಂತ ಪ್ಲಾನ್ ಮಾಡಿದ್ವಲ್ಲ. ಹ್ಮ್ ಇವ್ರ ಹೌಸ್ ಓನರು ಗಾಲಿ ಮಾಡಕ್ ಹೇಳ್ಬಿಟ್ರು ಅಕ್ಕ. ಹ್ಮ್. ಇವ್ನ್ಗೆ ಆ ರೂಮ್ನ ಬಾಡಿಗೆ ಕೊಟ್ಬಿಡನ್ವಾ? ಏನ್ ಹೇಳ್ತೀಯಾ? ಆಯ್ತು, ನಿನ್ನಿಷ್ಟ. ಇಲ್ಲಿದ್ರೆ ನಮಗೂ ಹೆಲ್ಪ್ ಆಗುತ್ತಲ್ಲ. ಹಾಗೆ ಮಾಡು. ಹ್ಮ್ ನನ್ ಫ್ರೆಂಡ್ ಸ್ವಾತಿ ಇದ್ದಾಳಲ್ಲ, ಅವಳು ಫಾರಿನ್ಗೆ ಹೋಗ್ತಾ ಇದ್ದಾಳೆ. ಹ್ಮ್. ಅವಳನ್ನ ಸೆಂಡ್ ಆಫ್ ಮಾಡ್ಲಿಕ್ಕೆ ಹೋಗ್ಬೇಕು. ಸರಿ ನೀನು ಹೋಗ್ಬಾ. 1 ಅವರ್ ಅಷ್ಟೇ, ನಾನ್ ತಿರ್ಗಾ Okay. ಬಂದ್ಬಿಡ್ತೀನಿ. ಹ್ಮ್ ಸರಿ ರೀ. ಸರಿ, ನೀವ್ ಮಾತಾಡ್ತಾ ಇರಿ, ನಾನ್ ಹೋಗ್ ಬಂದ್ಬಿಡ್ತೀನಿ. ಹೋಗ್ಬಾ. ಸರಿ. ಏ ಹ್ಮ್? ನಿನಗೊಬ್ಳ ಅಕ್ಕ ಇದಾರಂತೆ, ನನಗೆ ಹೇಳಲೇ ಇಲ್ಲ. ಏಯ್ ನೀನ್ ಯಾವತ್ತಾದ್ರೂ ಕೇಳಿದ್ಯಾ ನನ್ಗೆ ಒಡ ಹುಟ್ಟಿದವ್ರು ಯಾರಾದ್ರೂ ಇದಾರಂತ? ನೀನು ನನ್ನ ಕೇಳಿಲ್ಲ, ನಾನು ನಿನ್ಗೆ ಹೇಳಿಲ್ಲ. ಏ ನಾನು ಕೇಳಿಲ್ಲ ಅಂದ್ರು ನೀನು ಹೇಳ್ಬೋದಿತ್ತಲ್ವಾ? ಬಿಡೋ, ಅದೆಲ್ಲ ಯಾಕೆ ಇವಾಗ. ಏನಾಯ್ತು ಮಗ? ಬಿಡೋ. ಏ ಏನು ವಿಷಯ ಅಂತ ಹೇಳೋ. ಏಯ್ ನನ್ನ ಅಕ್ಕಗೆ 2 ವರ್ಷದ ಮುಂಚೆನೇ ಮದುವೆ ಆಯ್ತು ಕಣೋ. ಹ್ಮ್. ಆದರೆ ಮದುವೆ ಆಗಿ 10 ದಿವಸದಲ್ಲಿ ಅವಳ ಹಸ್ಬೆಂಡು ತೀರ್ಕೊಂಡ್ಬಿಟ್ರು. ಓ. ಸೊ ಅವಾಗಿಂದನೇ ನಮ್ಮ ಅಕ್ಕ ನಮ್ಮ ಜೊತೆನೇ ಇದ್ದಾರೆ ಕಣೋ. ನಮ್ಮ ಅಪ್ಪ ಅಮ್ಮ ಬೇರೆ ಒಂದು ಮದುವೆ ಮಾಡ್ಕೊ ಅಂತ ಹೇಳಿ ಅವಳ ಹತ್ರ ಡೈಲಿ ಫೋರ್ಸ್ ಮಾಡ್ತಾನೆ ಇದ್ರು ಕಣೋ. ಅದೆಲ್ಲ ಅವಳಿಗೆ ಇಷ್ಟ ಆಗ್ದಿರಾನೆ ಊರಿಂದ ಒಟ್ಟು ಬಂದು ಇಲ್ಲಿ ನನ್ನ ಜೊತೆನಲ್ಲೇ ಇದ್ದಾಳೆ. ಅವರಿಗೆ ನೀವು 2ನೇ ಮದುವೆ ಮಾಡೋಕ್ಕೆ ಏನೂ ಪ್ರಯತ್ನ ಮಾಡಲಿಲ್ವಾ? ನಾನು ಕೂಡ ತುಂಬ ಸಲ ಹೇಳ್ಬಿಟ್ಟೆ ಕಣೋ, ಆದರೆ ಅವಳು ನನ್ನ ಮಾತು ಕೇಳಲೇ ಇಲ್ಲ. ಆ ಮಾತು ಬಿಡು, ಅದೆಲ್ಲ ಯಾಕೆ ಇವಾಗ. ಬಾ, ನಿನ್ನ ರೂಮ್ನ ತೋರಿಸ್ತೀನಿ. ಹ್ಮ್. ಇದೇ ಕಣೋ ನಾನು ನಿನ್ಗೆ ಹೇಳಿದ ರೂಮು. ಹೆಂಗೋ ಇದೆ, ಚೆನ್ನಾಗಿದೆಯಾ? AC ಇದೆ, ಫರ್ನಿಚರ್ ಇದೆ, ಎಲ್ಲನೂ ಇಲ್ಲಿದೆ. ಹೆಂಗಿದೆ? ಚೆನ್ನಾಗಿದೆಯೋ? ಭಾಳ ಚೆನ್ನಾಗಿದೆ. ರೆಂಟ್ ಎಷ್ಟು ಮಗ? ಏಯ್ ಇದು ನಿನ್ನ ಮನೆ ಥರ ಕಣೋ. ಮೊದಲು ನೀನು ಇಲ್ಲಿ ಶಿಫ್ಟ್ ಆಗೋ, ಬಾಕಿ ಎಲ್ಲ ಆಮೇಲೆ ನೋಡೋಣ. ಸರಿ ಸರಿ ಹೋಗನ್ವಾ? ಸರಿ ಬಾ, ಕೆಳಗಡೆ ಯಾರೂ ಇಲ್ಲ. ಏನು ಇನ್ನೂ ಸ್ನಾನ ಮಾಡ್ಲಿಲ್ವಾ? ಆಫೀಸ್ಗೆ ಇವತ್ ಹೋಗಲ್ವಾ? ಹೋಗ್ಬೇಕಕ್ಕ, ಇವತ್ತು ಸ್ವಲ್ಪ ಲೇಟಾಗಿ ಹೋಗೋಣ ಅಂತಿದ್ದೀನಿ. ಏನು, ಏನಾಯ್ತು? ಇವತ್ತು ನನ್ನ ಆಫೀಸ್ ಕೋಲಿಗೆ ಮದುವೆ ಇದೆಯಕ್ಕ, ಅದನ್ನ ಅಟೆಂಡ್ ಮಾಡ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗೋಣ ಅಂತಿದ್ದೀನಿ. ನೀನು ಮದುವೆಗೆ ನನ್ನ ಜೊತೆ ಬರ್ತೀಯಾ? ನಿನ್ ಫ್ರೆಂಡ್ ಮದ್ವೆಗೆ ನಾನ್ ಯಾಕೋ, ನೀನ್ ಹೋಗು. ಸರಿ ಅದನ್ನ ಬಿಡು, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಕ್ಕ. ಏನ್ ಹೇಳ್ಬೇಕು, ಹೇಳು. ಅದಿಲ್ಲಕ್ಕ, ನಿನ್ನ ಹಸ್ಬೆಂಡ್ ತಿರೋಗಿ 2 ವರ್ಷ ಆಗ್ತಾ ಇದೆಯಲ್ಲ, ನೀನು ಇನ್ನೊಂದು ಮದುವೆ ಆಗು ಅಂತ ಎಲ್ಲರೂ ಹೇಳ್ತಾನೆ ಇದ್ದಾರೆ. ಅದಕ್ಕೆ ನೀನು ಉತ್ತರನೇ ಕೊಡ್ತಾ ಇಲ್ಲ. ನೀನು ಏನು ಪ್ಲಾನಲ್ಲಿ ಇದೆಯಾ ಹೇಳು? ನೋಡು,
ಮದ್ವೆ ಮಾಡ್ಕೋ ಅಂತ ಅಪ್ಪ ಅಮ್ಮ ಇಬ್ರು ಟಾರ್ಚರ್ ಮಾಡೋದ್ರಿಂದ ತಾನೇ ನಾನೇ ಇಲ್ಲಿಗ್ ಬಂದು ನಿನ್ ಜೊತೆ ಇದೀನಿ. ಇವಾಗ ನೀನು ಅದನ್ನೇ ಹೇಳಕ್ಕೆ ಶುರು ಮಾಡಿದ್ಯಾ? ನಾನಿಲ್ಲಿರೋದು ಕಷ್ಟ ಆದ್ರೆ ಹೇಳು, ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ಎಲ್ಲೋಗ್ತೀಯ ನೀನು? ಎಲ್ಲಾದ್ರೂ ಹೋಗ್ತೀನಿ, ಬಿಟ್ಬಿಡು. ಎಷ್ಟೋ ಹಾಸ್ಟೆಲ್ಗಳಿದೆ, ಅಲ್ಲೋಗ್ ಸ್ಟೇ ಮಾಡ್ಕೋತೀನಿ. ಅಲ್ಲಿ ಹೋದ್ರೆ ಯಾರು ನನ್ನ ಮದ್ವೆ ಮಾಡ್ಕೊಂತ ಕೇಳಲ್ವಲ್ಲ. ಯಾಕೆ ಈ ಥರ ಮಾತಾಡ್ತೀಯಾ? ನಿನಗೇನು ದೊಡ್ಡ ವಯಸ್ಸಾಗೋಯ್ತು ಇವಾಗ? ಈ ವಯಸ್ಸಲ್ಲಿ ನೀನು ಒಂಟಿಯಾಗಿರ್ಬೇಕಂತ ನಿನಗೇನು ಹಣೆ ಬರ? ನಿನ್ನ ಗಂಡ ತಿರೋಬಿಟ್ರೆ ಅಲ್ಲೇ ನಿನ್ನ ಲೈಫ್ ಮುಗ್ದೋಯ್ತು ಅಂತ ಅರ್ಥನಾ? ನಿನ್ನ ಲೈಫಲ್ಲಿ ನೋಡ್ಬೇಕಾಗಿರೋದು ತುಂಬ ಜಾಸ್ತಿ ಇದೆಯಕ್ಕ. ಸ್ವಲ್ಪ ಆದ್ರೂ ಯೋಚನೆ ಮಾಡು. ಇಲ್ಲ ಕಣೋ, ನನಗೆ ಎರಡನೇ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ಚೂರೂ ಇಷ್ಟನೇ ಇಲ್ಲ. ನನ್ನ ಬಿಟ್ಬಿಡು. ನಿನ್ನಿಷ್ಟ ಅಕ್ಕ. ಏನೋ ನನ್ನ ಮನ್ಸಲ್ಲಿ ಅನ್ಸಿದ್ನ ಕೇಳಿದೆ. ಸ್ವಲ್ಪ ಯೋಚನೆ ಮಾಡಿ ನೋಡು. ಅದಿರ್ಲಿ, ನೀನಿನ್ನೂ ಆಫೀಸ್ ಕೊಟ್ಟಿಲ್ವಾ? ಹೋಗ್ಬೇಕು. ಇಲ್ಲಿಂದ 10 ನಿಮಿಷ ತಾನೆ, ನಾನ್ ಹೋಗ್ಕೋತೀನಿ. ನೋಡು, ಟೀ ಮಾಡಿದೀನಿ, ಕುಡ್ದು ಹೊರಡು. ಇರಕ್ಕ, ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಯ್ತು. ಹಲೋ. ಏನಮ್ಮ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಅಮ್ಮ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ತಮ್ಮ ಹೇಗಿದ್ದಾನೆ? ಅವನಿಗೇನಮ್ಮ, ಚೆನ್ನಾಗಿದ್ದಾನೆ. ಆಫೀಸಲ್ಲೇ ಇದ್ಯಾ, ಮನೆಗ್ ಬಂದ್ಬಿಟ್ಯಾ? ಈಗ ತಾನೇ ಮನೆಗ್ ಬಂದೆ. ಸರಿ ಸರಿ. ಒಂದು ಒಳ್ಳೆ ಜಾತಕ ಬಂದಿದೆ. ಹುಡುಗ ಒಳ್ಳೆ ಹುಡುಗ ಅಂತ ಇದ್ದಾರೆ. ಏನ್ ನೋಡಣ್ವಾ? ಅಮ್ಮ, ಏನಮ್ಮ ನೀವು? ನಿಮಗೆ ಎಷ್ಟು ಸಲಮ್ಮ ಹೇಳೋದು? ನೀವಲ್ಲಿ ಟಾರ್ಚರ್ ಮಾಡ್ತಾ ಇದ್ದೀರಿ ಅಂತ ತಾನೇ ಅಲ್ಲಿಂದ ತಮ್ಮನ್ ಮನೆಗ್ ಬಂದು ಉಳ್ಕೊಂಡಿದ್ದೀನಿ. ಇಲ್ಲ, ನನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ವಾ? ಮದ್ವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನಾನ್ ಹೀಗೆ ಇರ್ತೀನಿ, ಬಿಡಿರಿ. ನಾನಿವಾಗ ಸಂತೋಷವಾಗಿದ್ದೀನಿ, ನನ್ನ ಟಾರ್ಚರ್ ಮಾಡ್ಬೇಡಿ. ನೀನ್ ಹೀಗೆ ಹೇಳ್ತಾ ಇರು. ನಿನಗೆ ಮದ್ವೆ ವಯಸ್ಸಲ್ಲಿ ಒಂದ್ ತಮ್ಮ ಇದ್ದಾನೆ. ಅವನಿಗೆ ಮದ್ವೆ ಆಗೋದ್ ಬೇಡವಾ? ಅವನಿಗೆ ವರ ನೋಡಿದ್ರೆ ಹುಡುಗಿ ಮನೆಯವ್ರು ಏನ್ ಕೇಳ್ತಾ ಇದಾರೆ ಗೊತ್ತಾ? ಎಲ್ರೂ ನಿನ್ ಬಗ್ಗೆನೇ ಕೇಳ್ತಾ ಇದ್ದಾರೆ. ನೀನ್ ಅವನ್ ಜೊತೆನೆ ಇದ್ಯಾ ಅಂತ ಹೇಳಿದ್ರೆ ಅವರು ಹುಡುಗಿನ ಮದ್ವೆ ಮಾಡಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವ್ ಏನ್ ಮಾಡೋದು? ನೀನೇ ಹೇಳು. ನಿನ್ ಜೊತೆ ಸೇರ್ಸಿ ನಿನ್ ತಮ್ಮನ್ ಲೈಫ್ನು ಹಾಳ್ ಮಾಡ್ತಾ ಇದ್ಯಾ. ಏನೇ, ಏನಾದ್ರೂ ಬಾಯ್ ಬಿಟ್ಟು ಮಾತಾಡು. ಸ್ವಲ್ಪನಾದ್ರೂ ಯೋಚನೆ ಮಾಡೆ. ನಿನ್ ಲೈಫ್ ಅಂತೂ ಹೋಯ್ತು. ನಿನ್ ತಮ್ಮನ್ ಬಗ್ಗೆ ಏನಾದ್ರೂ ಯೋಚನೆ ಮಾಡು. ಬೇಗ ನಿನ್ ಮದ್ವೆ ಮಾಡ್ಕೊಂಡ್ರೇನೆ ನಿನ್ ತಮ್ಮಂಗೆ ಒಂದು ಒಳ್ಳೆ ಹುಡುಗಿ ಸಿಗತ್ತೆ. ಇಲ್ಲಾಂದ್ರೆ ಅಕ್ಕ ತಮ್ಮ ಹೀಗೆ ಒಂಟಿಯಾಗಿರ್ಬೇಕಷ್ಟೇ. ಚೆನ್ನಾಗಿ ಯೋಚನೆ ಮಾಡು. ಏನಾಯ್ತಕ್ಕ? ಏನೋ ಒಂಥರ ಇದೆಯಾ? ಅಮ್ಮ ಫೋನ್ ಮಾಡಿದ್ರು ಕಣೋ. ಹೌದಾ? ಏನಂತೆ ಅವ್ರಿಗೆ? ಬೇರೇನು, ಮದ್ವೆ ಅಂತ ಒಂದೇ ವಿಷಯನ ಮಾತಾಡ್ತಾ ಇದ್ದಾರೆ. ಏನು ಅಂತ ಇದ್ಯಾ? ಏನೂ ಇಲ್ಲಕ್ಕ, ಇದು ನಿನ್ನ ಪರ್ಸನಲ್ ವಿಷಯ. ಇದ್ರಲ್ಲಿ ನಾನೇನಕ್ಕ ನಿನಗೆ ಹೇಳೋದು? ಆಯ್ತು ಬಿಡು, ನೀನೇನ್ ಹೇಳಕ್ ಬಂದೆ? ನಾಳೆ ನಾನು ಅರ್ಲಿ ಮಾರ್ನಿಂಗು ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ತಿರುಗಿ ಬರೋದಕ್ಕೆ ಲೇಟ್ ಆಗುತ್ತೆ. ನಿನಗೇನಾದ್ರೂ ಹೆಲ್ಪ್ ಬೇಕಾದ್ರೆ ಮೇಲೆ ನನ್ನ ಫ್ರೆಂಡ್ ಇದ್ದಾನಲ್ಲ, ಅವನ ಹತ್ರ ಕೇಳು, ಅವ್ನು ನಿನ್ಗೆ ಮಾಡ್ಕೊಡ್ತಾನೆ. ಸರಿನಾ? ಸರಿ. ಸರಿ, ಇವತ್ತು ಡಿನ್ನರ್ಗೆ ಏನು ಟಿಫನು? ಚಪಾತಿ ಮಾಡ್ತಾ ಇದ್ದೀನೋ. ಸರಿ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಸರಿ. ಹಾಯ್. ಹಾಯ್, ನೀವಾ? ಏನ್ ವಿಷಯ ಹೇಳಿ. ಏನಿಲ್ಲ. ರಾಜು ಇಲ್ವಾ? ಇಲ್ಲ ರೀ, ಟ್ರಿಪ್ಪಿಗೆ ಹೋಗಿದ್ದಾನೆ. ಓ, ಟ್ರಿಪ್ಪಿಗೆ ಹೋಗಿದ್ದಾನಲ್ವಾ? ನೀವು ಹೋಗಿಲ್ವಾ? ಇಲ್ಲ, ನಾನು ಹೋಗೋ ಥರನೇ ಇತ್ತು. ಹ್ಮ್. ಆದ್ರೆ ಟ್ರಾವೆಲ್ ಮಾಡಿ ಅಭ್ಯಾಸ ಇಲ್ಲ, ಅದಕ್ಕೆ ಹೋಗಿಲ್ಲ. ಓ ಹೌದಾ? ಏನ್ರಿ, ಹ್ಮ್? ನಾ ನಿಮ್ಮ ತಮ್ಮನ್ ಫ್ರೆಂಡ್ ರೀ. ಹೀಗೆ ಹೊರಗೆ ನಿಲ್ಸಿ ಮಾತಾಡ್ತೀರಾ? ಮನೆ ಒಳಗ್ ಕರೆಯಲ್ವಾ? ಮರ್ತೋಗ್ಬಿಟ್ಟೆ. ಬನ್ನಿ, ಒಳಗ್ ಬನ್ನಿ.
ಹ್ಮ್ ಬನ್ನಿ. ಹ್ಮ್. ಬನ್ನಿ ಕೂತ್ಕೊಳ್ಳಿ. ಆ, ಟೀ ಇಲ್ಲಾಂದ್ರೆ ಕಾಫಿ? ಒಂದ್ 2 ಮಿನಿಟ್ಸ್ ಇರಿ, ನಾನು ಮಾಡ್ಕೊಂಡು ತಗೊಂಬರ್ತೀನಿ. ಇಲ್ಲಿ ತಗೊಳ್ಳಿ. ಥ್ಯಾಂಕ್ಸ್ ರೀ. ಹ್ಮ್. ನಿಮಗೆ ಯಾವ ಹೆಲ್ಪ್ ಬೇಕಾದ್ರೂ ಸಂಕೋಚ ಪಡದೆ ಕೇಳಿ, ನಾನ್ ಮಾಡ್ಕೊಡ್ತೀನಿ. ಇಲ್ಲ ರೀ, ನನಗ್ ಯಾವ ಹೆಲ್ಪು ಬೇಡ. ಬೇಕಾದ್ರೆ ನಾನೇ ಕೇಳ್ತೀನಿ. ಸರಿ. ಆದ್ರೆ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೇಕಾಯ್ತು ಕಣ್ರಿ. ಹೇಳಿ, ನಾನೇನ್ ಹೆಲ್ಪ್ ಮಾಡ್ಬೇಕು? ಅದೇನಂದ್ರೆ ನನ್ ವಾಷಿಂಗ್ ಮಿಷಿನ್ ರಿಪೇರಿ ಆಯ್ತು. ಮೆಕ್ಯಾನಿಕ್ ಕಾಲ್ ಮಾಡಿದ್ರೆ ಅವ್ರೇನೂ ಬಂದಿಲ್ಲ. ಹೀರೋ ಎಲ್ಲಾ ಬಟ್ಟೆನೂ ವಾಶ್ ಮಾಡದೆ ಹಾಗೆ ಬಿದ್ದಿದೆ. ನಾಳೆ ಆಫೀಸ್ಗೆ ಹಾಕೊಳ್ಳಕ್ಕೆ ಒನ್ ಡ್ರೆಸ್ಸೂ ಇಲ್ಲ. ಹಾಗಾದ್ರೆ ನಮ್ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕೊಳ್ಳಿ. ನನಗೆ ಯಾವ ತುಂಬಾ ತೊಂದ್ರೆ ಥ್ಯಾಂಕ್ಸ್ ಇಲ್ಲ ರೀ. ರೀ. ಟೀ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ಸ್ ರೀ. ಸರಿ, ನಾನು ಹೋಗಿ ಬಟ್ಟೆ ಎಲ್ಲ ತಗೊಂಬರ್ತೀನಿ. ಸರಿ, ಹಾ. ತಗೊಂಬನ್ನಿ. ಅದು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ರೀ. ಅದು ಮುಗಿಯಕ್ಕೆ ಹೇಗಿದ್ರು ಇನ್ನೂ 1 ಗಂಟೆ ಹೊತ್ತು ಆಗತ್ತೆ. ನಿಮಗೇನಾದ್ರೂ ವರ್ಕ್ ಇದ್ರೆ ಹೋಗ್ ನೋಡಿ. ಆದ ಕೂಡ ಹೇಳ್ತೀನಿ, ಏನಕ್ಕೆ ಸುಮ್ನೆ ನಿಂತ್ಕೋಬೇಕು? ಅಯ್ಯೋ, ನನಗಿವತ್ತು ಬೇರೆ ಏನು ಕೆಲಸ ಇಲ್ಲ. ಈ ಬಟ್ಟೆ ವಾಶ್ ಮಾಡೋದೇ ಒಂದು ದೊಡ್ಡ ಕೆಲಸ. ಇದು ಒಗ್ದಾದ್ರೆ ಫ್ರೀ ಆಗ್ತೀನಿ. ಓ ಸರಿ ಸರಿ. ಇಲ್ಲ, ವಾಷಿಂಗ್ ಮಿಷಿನ್ ಹತ್ರನೇ ನಿಂತ್ಕೊಂಡಿದ್ದೀರಲ್ಲ, ಬಂದ್ ಕೂತ್ಕೋಬೋದಲ್ಲ? ಅಯ್ಯೋ, ತುಂಬಾ ಥ್ಯಾಂಕ್ಸ್ ರೀ. ಹೇಳಿ, ಏನೋ ಮಾತಾಡ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ರೀ. ನನಗೆ ಗೊತ್ತು, ನಾನು ಯಾವಾಗ ಹೊರಗಡೆ ಹೋಗ್ತೀನಂತ ವೇಟ್ ಮಾಡ್ತಾ ಇದ್ದೀರಲ್ವಾ? ನಿಮಗೇನಾದ್ರೂ ತೊಂದರೆ ಆದ್ರೆ ನನಗೆ ಹೇಳಿ, ನಾನು ಹೋಗಿ 1 ತಾಸಾದ್ಮೇಲೆ ಬರ್ತೀನಿ. ಅಯ್ಯೋ, ನನಗೇನ್ ಪ್ರಾಬ್ಲಮೂ ಇಲ್ಲ ರೀ. ನೀವ್ ಎಷ್ಟೊತ್ತು ಬೇಕಾದ್ರೂ ಇಲ್ಲೇ ಇರಿ, ನನಗೇನು ಪ್ರಾಬ್ಲಮೇ ಇಲ್ಲ. ಸರಿನಾ? ಸರಿ, ಥ್ಯಾಂಕ್ಸ್ ರೀ. ಹ್ಮ್. ನಿಮ್ಮನ್ನೊಂದು ಕೇಳ್ಬೋದಾ? ಕೇಳಿ. ನಿಮ್ಮ ತಮ್ಮನಿಗೆ ವಯಸ್ಸೆಷ್ಟಿರ್ಬೋದು? 27 ಆಗ್ತಾ ಇದೆ. ಓ, ಹಾಗಾದ್ರೆ ಅವನಿಗೇನಾದ್ರೂ ವರ ನೋಡ್ತಾ ಇದ್ದೀರಾ ನೀವು? ನೋಡ್ತಾ ಇದೀವಿ. ಅದಿರ್ಲಿ, ನಿಮಗ್ ಮದುವೆ ಆಯ್ತಾ? ಆಯ್ತು ರೀ. ಓ, ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾರೆ? ಲಕ್ಷ್ಮಿ ಮೇಡಮ್, ನಿಮ್ಮನ್ನೇ ಕೇಳೋದು. ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾರೆ? ಜಾಬ್ ಇಲ್ಲಾಂದ್ರೆ ಬಿಸ್ನೆಸ್? ತೀರ್ಕೊಂಡ್ಬಿಟ್ರು. ಓ, ಐ ಆಮ್ ಸಾರಿ ರೀ. ಪರವಾಗಿಲ್ಲ ರೀ. ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ಕೇಳಿ. ನಿಮ್ಮ ಗಂಡ ತೀರ್ಕೊಂಡು ಎಷ್ಟು ವರ್ಷ ಆಯ್ತು? 2 ಇಯರ್ಸ್ ಆಗ್ತಾ ಇದೆ. 2 ಇಯರ್ಸ್ ಆಯ್ತಾ? ಹಾಗಾದ್ರೆ ನೀವು ಇನ್ನೊಂದು ಮದುವೆ ಯಾಕೆ ಮಾಡ್ಕೊಳ್ಲಿಲ್ಲ? ನನಗೆ ಮಾಡ್ಕೋಬೇಕಂತ ಅನ್ಸ್ಲಿಲ್ಲ.
ಏನ್ರಿ ನೀವು ಇಷ್ಟೊಂದು ಅಸಾಲ್ಟಾಗಿ ಹೇಳ್ತಾ ಇದ್ದೀರಾ? ನೀವು ಖಂಡಿತ ಮದುವೆ ಮಾಡ್ಕೋಬೇಕು ಕಣ್ರಿ, ಇಲ್ಲಾಂದ್ರೆ ನಿಮ್ಮ ತಮ್ಮನಿಗೆ ಮದುವೆ ಆಗಲ್ಲ. ಯಾಕಾಗಲ್ಲ? ಏನ್ ಈ ತರ ಕೇಳ್ತಾ ಇದ್ದೀರಾ? ಇವಾಗ ನಿಮ್ ತಮ್ಮನಿಗೆ ಏನೋ ಒಂದು ಸಂಬಂಧ ಬಂತಂತ ಇಟ್ಕೊಳ್ಳಿ, ಆ ಹುಡುಗಿ ಮನೇಲಿ ಕೇಳ್ತಾರಲ್ವಾ ಹುಡುಗ ಏನ್ ಮಾಡ್ತಾ ಇದ್ದಾನೆ, ಅವನಿಗೆ ಅಕ್ಕ ತಂಗಿ ಎಷ್ಟ್ ಜನ, ಅವರೆಲ್ಲ ಇವಾಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ, ಮದುವೆ ಮುಗಿತಾ ಇಲ್ವಾ ಅಂತ ಇದೆಲ್ಲಾನು ಕೇಳ್ತಾರಲ್ವಾ. ಆಗ ನೀವು ಇವನ್ ಜೊತೆ ಇದೀರಂತ ಗೊತ್ತಾದ್ರೆ ಆ ಹುಡುಗಿನ ಇವನಿಗೆ ಹೇಗ್ ಮದುವೆ ಮಾಡಿಕೊಡ್ತಾರೆ ಹೇಳಿ? ಓ, ನನ್ ತಮ್ಮನೇ ನಿಮ್ಮನ್ನ ಈ ತರ ಮಾತಾಡು ಅಂತ ಟ್ರೈನಿಂಗ್ ಕೊಟ್ಟು ಕಳ್ಸಿದ್ನಾ? ಅಯ್ಯಯ್ಯೋ, ಆ ತರ ಏನೂ ಇಲ್ಲ ಕಣ್ರಿ, ನಾನೇ ನಿಮ್ ಹತ್ರ ಕೇಳ್ತಾ ಇದ್ದೀನಿ. ಅವನು ಈ ವಿಷಯದ ಬಗ್ಗೆ ಏನು ಮಾತಾಡೇ ಇಲ್ಲ. ಸರಿ, ಬೇರೆ ಏನಾದ್ರೂ ಮಾತಾಡಿ. ನನಗೊಂದು ಡೌಟ್ ಕಣ್ರಿ. ಏನ್ರಿ ಡೌಟ್? ನಿಮ್ ಹಸ್ಬೆಂಡ್ ತೀರ್ಕೊಂಡು ಈಗ 2 ವರ್ಷ ಆಯ್ತಲ್ವಾ? ನೀವು ಅವಾಗಿಂದ ನಿಮ್ ತಮ್ಮನ ಮನೇಲೇ ಇದ್ದೀರಾ ನೀವು? ಹೌದು. ಅದು 2 ವರ್ಷ ನೀವು ಒಂಟಿಯಾಗಿ ಹೇಗಿದ್ದೀರಾ? ನಿಮ್ಮ ಆಕಾಂಕ್ಷೆ, ನಿಮ್ಮ ಆಸೆ, ನಿಮಗೆ ಅಂತ ಎಷ್ಟೋ ಕನಸುಗಳಿರ್ತಾವಲ್ವಾ? ಹೀಗಿರೋದು ಬಹಳ ಕಷ್ಟ ಕಣ್ರಿ. ನೀವು ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ. ಹೇಳ್ಬೇಕಂದ್ರೆ ನಿಮ್ಗೇನು ಚಿಕ್ಕ ವಯಸ್ಸೇ ಅಲ್ವಾ? ನಿಮ್ಮ ಯೌವನನ ಏನಕ್ಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ಯಾವ್ಯಾವ ವಯಸ್ಸಲ್ಲಿ ಏನು ಅನುಭವಿಸ್ಬೇಕು ಆ ವಯಸ್ಸಲ್ಲೇ ಅನುಭವಿಸ್ಬೇಕು. ಕಾಲ ವಯಸ್ಸೋದ್ರೆ ತಿರ್ಗಾ ಬರಲ್ಲ ಕಣ್ರಿ. ನೀವು ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ಬೋದಲ್ವಾ? ನಿಮ್ಮನ್ನ ನೋಡ್ತಾ ಇದ್ರೆ ಬಹಳ ಕಷ್ಟ ಆಗ್ತಾ ಇದೆ ಕಣ್ರಿ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಿ. ಒಂದು ವೇಳೆ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಐ ಆಮ್ ಸಾರಿ ರೀ. ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಒಗ್ದಾಯ್ತಂತ ಕಾಣತ್ತೆ, ಹೋಗ್ ತಗೊಳ್ಳಿ. ಲಕ್ಷ್ಮಿ ಮೇಡಮ್, ನಿಮ್ಮ ವಾಷಿಂಗ್ ಮಿಷಿನ್ನ ಯೂಸ್ ಮಾಡಕ್ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ಸ್ ಕಣ್ರಿ. ಪರವಾಗಿಲ್ಲ ರೀ. ಯಾರು ಈ ಟೈಮಲ್ಲಿ? ಹಾಯ್ ಲಕ್ಷ್ಮಿ. ಹಾಯ್ ಕಿಶೋರ್. ಏನಿಲ್ಲ, ಇವತ್ ಲೀವ್ ಅಲ್ವಾ, ಅದಕ್ಕೆ ರಾಜು ನೋಡೋಣ ಅಂತ ಬಂದೆ. ಇದಾನಾ? ಇಲ್ಲ, ಅವನು ಊರಿಗೆ ಹೋಗಿದ್ದಾನೆ. ಊರಿಗೆ ಹೋಗಿದಾನಾ? ಹಾ. ಏನ್ ಸಡನ್ ಆಗಿ? ನನ್ನ ಹತ್ರ ಏನು ಹೇಳಲೇ ಇಲ್ಲ. ಏನೋ ಅವನ್ ಫ್ರೆಂಡ್ ಮದುವೆ ಅಂತ ಹೋಗಿದ್ದಾನೆ. ಹೌದಾ? ಯಾವಾಗ ಹೋದ? ನೆನ್ನೆನೆ ಹೊರಟೋದ. ಇವತ್ ರಾತ್ರಿ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳೋದ. ನಿನ್ನೆ ಆಫೀಸಲ್ಲಿ ಮಾತಾಡ್ಬೇಕಾದ್ರೆ ಇದ್ರ ಬಗ್ಗೆ ಏನು ಹೇಳಲೇ ಇಲ್ವೇ? ನೀವು ಹೋಗ್ಲಿಲ್ವಾ? ಇಲ್ಲ ರೀ, ಅವ್ರು ಯಾರು ನನಗೆ ಪರಿಚಯ ಇಲ್ಲ. ಓ ಹೌದಾ? ಆಮೇಲೆ ಏನ್ ವಿಶೇಷ? ಏನಾದ್ರೂ ಟೀ ಇಲ್ಲಾಂದ್ರೆ ಕಾಫಿ? ಟೀ ಕಾಫಿಗೋಸ್ಕರನೇ ಬಂದಂಗಿದೆ, ಬನ್ನಿ. ತಗೊಳ್ಳಿ. ಥ್ಯಾಂಕ್ ಯು. ಆಮೇಲೆ ನೀವೇನ್ ಮಾಡ್ತಾ ಇದ್ದೀರಾ? ನಾನು ಒಳಗಡೆ ಬಟ್ಟೆ ಮಡ್ಚಿಡ್ತಾ ಇದ್ದೆ, ಆಗ್ಲೇ ನೀವು ಬೆಲ್ ಹೊಡೆದ್ರಿ. ಓ ಸರಿ, ನೀವಾಗ ಬಟ್ಟೆ ಮಡ್ಚಿಡಿ, ನಾ ಟೀ ಕುಡಿದ್ಬಿಟ್ಟು ಹೋಗ್ತೀನಿ. ಸರಿ, ಓಕೆ. ಸರಿ.
ಮೇಲೆ ಕೈ ಇಡ್ತಾ ಇದ್ಯಾ? ನಿನ್ನ ಯಾರ್ ಬೆಡ್ರೂಮ್ ಒಳಗ್ ಬರಕ್ ಹೇಳಿದ್ದು? ನನಗೆ ನೀನು ಬೇಕು. ಏನೋ ಏನೇನೋ ಬೊಗಳ್ತಾ ಇದ್ಯಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ನೀನು ಬೇಕು. ನಿನಗೆ ಇವಾಗ ಹೇಗೂ ಗಂಡ ಇಲ್ವಲ್ಲ, ನಿನಗೂ ಸಂತೋಷ ಬೇಕಲ್ವಾ? ಅದನ್ನ ನಾನೇ ಕೊಡ್ತೀನಿ. ನಾವು ಸಂತೋಷವಾಗಿರೋಣ. ಏಯ್, ಬಾ. ಛೀ, ಮೇಲೆ ಕೈ ಇಡ್ಬೇಡ. ಏನಕ್ಕೆ ಓವರಾಗಿ ಮಾಡ್ತಾ ನನ್ ಇದೀಯ? ತಮ್ಮ ನೀನು ಅದೇ ಒಳ್ಳೆಯವನಂತ ಯಾರು ಇಲ್ವಲ್ಲ? ಅನ್ಕೊಂಡಿದ್ದಾನೆ. ಇಲ್ಲಿ ನೋಡು, ನಾನು ನಿನ್ ತಮ್ಮನಿಗೆ ಮಾತ್ರ ಒಳ್ಳೆಯವನು, ನಿನಗಲ್ಲ. ಏನಕ್ಕೆ ಇವಾಗ ಓವರಾಗಿ ಮಾಡ್ತಾ ಇದೀಯಾ? ಇಲ್ಲಿ ಯಾರೂ ಇಲ್ಲ, ನೀನು ನಾನು ಮಾತ್ರ ಇದೀವಿ. ಯಾರಿಗೂ ಗೊತ್ತಾಗಲ್ಲ, ನಿನ್ ತಮ್ಮನಿಗೂ ಗೊತ್ತಾಗಲ್ಲ. ಬಾ, ಟೈಮ್ ವೇಸ್ಟ್ ಮಾಡ್ಬೇಡ. ಏಯ್, ನಾನು ಹೇಳದ್ನ ಕೇಳು. ಬಾ. ಏಯ್, ಬಿಡು. ಏಯ್, ಬಿಡು ನನ್ನ. ಹೇಳಿದ್ರೆ ಕೇಳಲ್ವಾ? ಬಿಡು, ಬಿಡು ನನ್ನ. ಏಯ್. ಬಾಕಲ್ ತೆಗಿಯಕ್ಕೆ ಇಷ್ಟೊತ್ತಾ? ಎಷ್ಟೊತ್ತಂಗ ಹೊಡಿತಾ ಇದ್ದೀನಿ, ಕಿವಿಲ್ ಬೀಳಿಲ್ವಾ? ಏಯ್, ನೀನೇನೋ ಇಲ್ಲಿ ಒಳಗಡೆಯಿಂದ ಬರ್ತಾ ಇದ್ಯಾ? ಎಷ್ಟೊತ್ತಂಕ ಬೆಲ್ ಹೊಡಿತಾ ಇದ್ದೀನಿ, ನಿಮ್ಮಿಬ್ಬರಿಗೂ ಕಿವಿಗೆ ಬಿದ್ದಿಲ್ವಾ? ಅದು ನೋಡು, ನಿನ್ ಫ್ರೆಂಡು ನೀನ್ ಅನ್ಕೊಂಡಿದ್ ತರ ಇಲ್ಲ. ಏನಕ್ಕ, ಏನ್ ಹೇಳ್ತಾ ಇದ್ಯಾ? ನನ್ ಹತ್ರ ತಪ್ಪಾಗಿ ಬಿಹೇವ್ ಮಾಡಕ್ ನೋಡ್ದ. ಏನು? ನೀನ್ ಮಾತ್ರ ಕರೆಕ್ಟ್ ಟೈಮಿಗೆ ಬರ್ದೇ ಹೋದ್ರೆ ನನ್ ಬಾಳೆ ಹಾಳಾಗೋಗಿರತ್ತೆ. ಏನಕ್ಕ ಹೇಳ್ತಾ ಇದ್ಯಾ? ನೀನ್ ಹೇಳೋದು ಏನು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಮುಂಚೆ ಬಂದ, ಟೀ ಕೊಟ್ಟೆ. ಸರಿ, ನಾನು ಒಳಗಡೆ ಹೋಗಿ ರೂಮಲ್ಲಿ ಬಟ್ಟೆಗಳು ಮಡ್ಚಿಡುವಾಗ ಅವನ್ ಒಳಗೆ ಬಂದು ನನ್ ಮೇಲೆ ಕೈ ಇಟ್ಟು, ನಿನಗ್ ಹೇಗೂ ಗಂಡ ಇಲ್ವಲ್ಲ, ನಾವಿಬ್ರು ಒಟ್ಟಿಗೆ ಸಂತೋಷವಾಗಿರೋಣ ಅಂತ ಹೇಳ್ದ. ನನ್ನ ಹತ್ರ ತಪ್ಪಾಗಿ ಬಿಹೇವ್ ಮಾಡಕ್ ನೋಡ್ದ. ಆಗ್ಲೇ ನೀನು ಕರೆಕ್ಟಾಗಿ ಬಂದು ನನ್ನ ಕಾಪಾಡ್ದೆ. ಏನೋ ನಮ್ಮ ಅಕ್ಕ ಹೇಳೋದಲ್ಲ ನಿಜನಾ? ಕೇಳ್ತಾ ಇದೀನಲ್ಲ, ಉತ್ತರ ಕೊಡೋ. ಸಾರಿ ಮಗ. ಏನೋ ಛೀ, ಬಾಯ್ ಮುಚ್ಚೋ. ಅದು ಅವ್ರು ಒಂಟಿಯಾಗಿದಾರಂತ ಹೆಲ್ಪ್ ಮಾಡೋಣ. ಏಯ್! ನೀನು ನನ್ನ ಫ್ರೆಂಡ್ ಅನ್ನೋದಕ್ಕೋಸ್ಕರ ಇಲ್ಲಿ ಪ್ರಾಣ ಸಮೇತ ನಿಂತಿದ್ಯಾ? ಇಲ್ಲಾಂದ್ರೆ ಇಲ್ಲಿ ನಡೆದಿರೋದೇ ಬೇರೆ. ಮೊದಲು ನಿನ್ ಪಾತ್ರೆ ಸಾಮಾನೆಲ್ಲ ತಗೊಂಡು ಆಚೆ ಹೋಗೋ. ಕೋಪ ಮಾಡ್ಕೋಬೇಡ ಕಣೋ, ನಾನು ಹೇಳದ್ನ ಸ್ವಲ್ಪ ಕೇಳು ಮಗ. ಇನ್ಮೇಲೆ ಮಾತಾಡೋದಕ್ಕೆ ಏನಿಲ್ಲ ಕಣ, ಆಚೆ ಹೋಗೋ. ನಾನು ಗೆಟ್ ಲಾಸ್ಟ್. ಕ್ಷಮಿಸು ಮಗ. ಹೊರಗೆ ಹೋಗೋ. ಇನ್ಮೇಲೆ ನನ್ನ ಕಣ್ಮುಂದೆ ಕಾಣಿಸ್ಬೇಡ ನೀನು. ನನ್ನ ಕ್ಷಮಿಸ್ಬಿಡಕ್ಕ. ಅವನು ತುಂಬ ಒಳ್ಳೆಯವನು ಅನ್ಕೊಂಡೆ ಅಕ್ಕ ನಾನು, ಆದರೆ ಅವನು ಇಷ್ಟು ಕೇವಲವಾಗಿ ನಡೀತಾನಂತ ಅನ್ಕೊಂಡಿಲ್ಲ. ಇಟ್ಸ್ ಓಕೆ, ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲ. ಅವನ್ ಮಾಡಿದ ತಪ್ಪಿಗೆ ನೀನೇನ್ ಮಾಡಕ್ಕಾಗತ್ತೆ? ರಾಜು, ನಮ್ಮ ಅಪ್ಪ ಅಮ್ಮನ ಹತ್ರ ಹೇಳಿ ನನಗ್ ಬೇಗ ಒಂದ್ ವರನ ನೋಡಕ್ ಹೇಳು. ನಾನು 2ನೇ ಮದುವೆ ಮಾಡ್ಕೋತೀನಿ. ನಾನು ಒಂಟಿಯಾಗಿರೋದ್ರಿಂದನೇ ಈ ತರ ಅನಾವಶ್ಯವಾಗಿ ತೊಂದರೆಗಳೆಲ್ಲ ಬರ್ತಾ ಇದೆ. ಯಾರು ನನ್ನ ನೋಡಿದ್ರು ನೀನಿನ್ನೂ ಒಂಟಿಯಾಗೇ ಇದೆಯಾ, ಮದುವೆ ಮಾಡ್ಕೋಬೋದಲ್ಲ ಅಂತ ಕೇಳ್ತಾನೆ ಇದ್ದಾರೆ. ಕೊನೆಗೆ ನೋಡಿದ್ರೆ ನಿನ್ ಫ್ರೆಂಡ್ ಕೂಡ 2 ವರ್ಷದಿಂದ ನಿನ್ನಿಂದ ಹೇಗ್ ಒಂಟಿಯಾಗಿರಕ್ಕಾಗ್ತಾ ಇದೆ, ನಾನು ನಿನಗೆ ಸಂತೋಷ ಕೊಡ್ಲಾ ಅಂತ ಕೇಳ್ತಾ ಇದ್ದಾನೆ. ಸಾಕು, ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋದೇ ಒಳ್ಳೇದು. ಅಮ್ಮನ ಹತ್ರ ಈ ವಿಷಯದ ಬಗ್ಗೆ ಹೇಳು, ಇಲ್ಲಾಂದ್ರೆ ನನ್ನಿಂದ ನೆಮ್ಮದಿಯಾಗಿ ಬಾಳಕ್ಕೆ ಆಗಲ್ಲ.